ಎಲ್ರಿಗೂ ನಮಸ್ಕಾರ. ಅಮ್ಮ ಬೆಳಕು ಟ್ರಸ್ಟ್ ಇಂದ ಇವತ್ತು ಮುಳಬಾಗಿಲು ತಾಲೂಕು ಯಲುವಳ್ಳಿ ಗೇಟ್ ಬಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಮ್ಮ ರಾಮಾಪುರ ವೆಂಕಟರಾಮ್ ಅವರು, ನಮ್ಮ ಶಾಲಾ ಸಹಪಾಠಿಗಳು, ನಮ್ಮ ಸ್ನೇಹಿತರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಈ ತಪಾಸಣಾ ಶಿಬಿರ ನಿಜವಾಗ್ಲೂ ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನತೆ ತಮ್ಮ ನಿತ್ಯದ ಕೆಲಸಗಳ ಒತ್ತಡದಿಂದ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ, ಎಲ್ಲರೂ ಅಂತಲ್ಲ ಕೆಲವ್ರಿಗೆ. ಯಾಕೆಂದ್ರೆ ಅವ್ರದೇ ಆದ ಕಷ್ಟದ ಜೀವನ ಇರ್ತದ, ಆರೋಗ್ಯದ ಬಗ್ಗೆ ಗಮನ ಕೊಡೋಕೆ ಸಾಧ್ಯವಾಗೋದಿಲ್ಲ. ಅವರೊಬ್ಬ ಬೆಳೀತಾ ಇರ್ತಕ್ಕಂಥ ಮಕ್ಕಳಿರ್ತಾರೆ, ಅವರಿಗೆ ವಿದ್ಯಾಭ್ಯಾಸ ಕೊಡಿಸಲು ಹಣಕಾಸಿನ ವ್ಯವಸ್ಥೆಗಳನ್ನ ಮೂಲಗಳನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವರ ಆರೋಗ್ಯ ತಪಾಸಣೆ ಮಾಡಿಕೊಳ್ಳರು ಸ್ವಲ್ಪ ಅವರಿಗೆ ಬಿಡು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಅವರ ನಿತ್ಯದ ಜಂಜಾಟದಲ್ಲಿ ಆರೋಗ್ಯ ಬಗ್ಗೆ ತಪಾಸಣೆ ಮಾಡಿಕೊಳ್ಳೋ ಅವಕಾಶ ಸಿಗೋದಿಲ್ಲ. ನಮ್ಮ ರಾಮಾಪುರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟರಮಣವರು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಊರಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಯಲುವಳ್ಳಿ ಗೇಟಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಈ ಪಂಚಾಯತಿಯ ಮತ್ತು ಈ ಭಾಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು. ಅವ್ರಿಗೆಲ್ಲರಿಗೂ ಆರೋಗ್ಯದ ಭಾಗ್ಯ ಕೊಡಬೇಕು. ಅವ್ರಿಗೇನಾದ್ರೂ ಸಮಸ್ಯೆಗಳಿದ್ರೆ ಇಲ್ಲಿಂದ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಶಿಬಿರವನ್ನು ನಡೆಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಕೂಡ ನಾವೆಲ್ಲರೂ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನ ನಮ್ಮ ನುರಿತ ಡಾಕ್ಟರ್ಸು, ನರ್ಸುಗಳು ಮತ್ತೆ ಆ ಆಸ್ಪತ್ರೆ ಸಿಬ್ಬಂದಿಯವರು ನಮ್ಮ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದ್ದಾರೆ. ಇದರಿಂದ ನಮ್ಮ ತಾಲೂಕಿನ ಜನತೆಗೆ ಆರೋಗ್ಯ ಸುಧಾರಿಸಿಕೊಳ್ಳಲು ಹಾಗೂ ಅವರಿಗೆ ಈ ಆರೋಗ್ಯದ ಬಗ್ಗೆ ಮನದಟ್ಟು ಮಾಡಲು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಇಂಥ ಆರೋಗ್ಯ ಶಿಬಿರಗಳು ಕೂಡ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಅನೇಕ ಸಮಾಜ ಸೇವಕರು, ಗಣ್ಯರು ಮತ್ತು ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿರೋರು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಮಾಡಿದಾಗ ಅಲ್ಲಿರ್ತಕ್ಕಂಥ ನಮ್ಮ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ರಿಂದ ಈ ತಾಲೂಕಿನ ಎಲ್ಲಾ ಗೌರವಾನ್ವಿತ ಜನರು ಕೂಡ ತಮ್ಮ ಹಳ್ಳಿಗಳಲ್ಲಿ ಯಾವುದೇ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿದಾಗ ಅದರಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ಲಿ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಈ ದಿನ ಈ ಯಲುವಳ್ಳಿ ಗೇಟಲ್ಲಿ ಈ ಉಚಿತ ಆರೋಗ್ಯ ತಪಾಸಣೆ ಅಮ್ಮ ಬೆಳಕು ಟ್ರಸ್ಟ್ ವತಿಯಿಂದ ನಮ್ಮ ಸ್ನೇಹಿತರಾದ ವೆಂಕಟರಮಣವರು ಮಾಡಿ ಇವಾಗ ಸುಮಾರು 3-4 ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲಾ ಕಾರ್ಯಕ್ರಮಗಳಿಗೂ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ಈ ದಿನ ನಮ್ಮ ವಕೀಲರಾಗಿರ್ತಕ್ಕಂಥ, ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಜಯಣ್ಣವರು ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಮತ್ತೆ ನಮ್ಮ ಗ್ರಾಮ ಪಾರ್ಟಿ ಟ್ರಸ್ಟ್ ಮತ್ತೆ ಫುಡ್ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಅವರು ಕೂಡ ಭಾಗವಹಿಸಿದ್ದಾರೆ. ಇವರಿಬ್ಬರ ಸೇವೆ ನಿಜವಾಗ್ಲೂ ಅಪಾರ. ಯಾಕೆಂದ್ರೆ ಗ್ರಾಮೀಣ ಜನತೆಗೆ ಸಹಾಯ ಮಾಡಲು ಕೆಲವೇ ಜನ ಮಾತ್ರ ಬರ್ತಾರೆ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಪಾಪ ಅರಿವಿನ ಕಡಿಮೆ. ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಡ್ಬೇಕು, ಅವರಿಗೆ ಒಳ್ಳೆಯದ ನಮ್ಮ ಆರೋಗ್ಯ ಬಗ್ಗೆ ಕೊಡಬೇಕು ಅಂತ ಅವರಿಬ್ಬರು ಸೇರಿ ಒಂದು ಮಹತ್ತರವಾದ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ತಾಲೂಕಿನಾದ್ಯಂತ ಅವ್ರು ಇನ್ನ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇಂಥ ಆರೋಗ್ಯ ಶಿಬಿರಗಳನ್ನು ಮಾಡಲಿ, ನಮ್ಮ ತಾಲೂಕಿನ ಜನತೆಗೆ ಆರೋಗ್ಯ ತಪಾಸಣೆ ಮಾಡಿಸಿ ಅವ್ರಿಗೆಲ್ರಿಗೂ ಒಳ್ಳೇದ ಮಾಡೋಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಲ್ಲಿ ಮನವಿ ಮಾಡುತ್ತಾ ಈ ದಿನ ಇಲ್ಲಿ ಕರೆಸಿ ನಮ್ಮನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವೆಂಕಟರಮಣನ್ನ ಮತ್ತೆ ಅವರ ಕುಟುಂಬದವರಿಗೂ ಮತ್ತೆ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದಕ್ಕೂ ನಮಸ್ಕಾರ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾನೆ. ನಮಸ್ಕಾರ.